ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಮಹಾಶಿವರಾತ್ರಿಯ ಕುರಿತಾಗಿ ಅನೇಕ ವಿಷಯಗಳನ್ನು ತಿಳಿಯೋದಿದೆ. ಇವತ್ತಿನ ದಿವಸ ಶಿವರಾತ್ರಿಯ ಈ ಆಚರಣೆ ಹೇಗೆ, ಅದು ಮಹಾಶಿವರಾತ್ರಿ ಅಂತ ನಮಗೆ ಆಗಾಗ ಕೆಲವು ಮಾಸದ ಪಕ್ಷಗಳಲ್ಲಿ ಈ ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ. ಚತುರ್ದಶಿ ಬಂತು ಅಂತ ಆದರೆ ಅಲ್ಲಿ ಶಿವರಾತ್ರಿ ಅಂತ ಕೊಟ್ಟಿರ್ತಾರೆ. ಆದರೆ ಇದನ್ನು ಮಹಾಶಿವರಾತ್ರಿ ಅಂತ, ಈ ಮಾಘ ಮಾಸದ ಏನು ಶಿವರಾತ್ರಿ ಇದೆ ಅದಕ್ಕೆ ಮಹಾಶಿವರಾತ್ರಿ ಅಂತ ಕರೀತಾರೆ. ಅದು ಎಲ್ಲ ಶಿವರಾತ್ರಿಗಳಲ್ಲಿ ಮುಖ್ಯವಾದ ಶಿವರಾತ್ರಿ ಇದು. ಇದೇನು ವರ್ಷದ ಕೊನೆಗೆ ಇನ್ನೊಂದು ಮಾಸ ಅಂದರೆ ಫಾಲ್ಗುಣ ಮಾಸ, ಅದರ ಹಿಂದಿನ ಈ ಮಾಸ ಏನಿದೆ ಇದರಲ್ಲಿ ಬರುವಂಥ ಶಿವರಾತ್ರಿ ಬಹಳ ಪವಿತ್ರವಾದ ಶಿವರಾತ್ರಿ. ಯಾಕೆ ಇಷ್ಟೊಂದು ಇದಕ್ಕೆ ಪಾವಿತ್ರ್ಯ ಇದೆ ಅಂದರೆ, ಇಂದಿನ ದಿವಸನೇ ಆ ರುದ್ರದೇವರು ತಾವು ಲಿಂಗಾಕಾರದಿಂದ ತಾವು ಪ್ರಾದುರ್ಭಾವಗೊಂಡ ದಿವಸ. ನಮಗೆ ಲಿಂಗರೂಪದಿಂದ ರುದ್ರದೇವರು ಕಂಡಿದ್ದೇ ಇವತ್ತಿನ ದಿವಸ ಭೂಲೋಕದಲ್ಲಿ. ಹಾಗಾಗಿ ಇದಕ್ಕೆ ತುಂಬ ಪಾವಿತ್ರ್ಯ ಇದೆ. ನಾರದ ಪುರಾಣ ವರ್ಣಿಸ್ತಾ ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಲಿಂಗಾಕಾರದ ಪ್ರಾದುರ್ಭಾವ ಅಂತ. ಅಂದರೆ ಲಿಂಗ ಯಾವಾಗ ಕಾಣುತ್ತೋ ಆಗ ಹೇಗೆ ಕಾಣ್ತಾ ಇತ್ತು, ಕೋಟಿ ಸೂರ್ಯ ಸಮಪ್ರಭಾ ಅಂತ, ಕೋಟಿ ಸೂರ್ಯರ ಕಾಂತಿ ಇತ್ತಂತೆ. ಆ ರೀತಿ ರುದ್ರದೇವರು ಕಾಣ್ತಾ ಇದ್ರು. ಮಾಘ ಕೃಷ್ಣ ಚತುರ್ದಶ್ಯಾಂ ಆದಿದೇವೋ ಮಹಾನಿಶಿ ಶಿವಲಿಂಗತಯೋದ್ಭೂತ ಕೋಟಿ ಸೂರ್ಯ ಸಮಪ್ರಭಾ. ಶಿವಲಿಂಗವಾಗಿ ನಮಗೆ ಕಂಡ ಆ ರುದ್ರದೇವ ತಾನು ಹೇಗಿದ್ದಾನೆ ಅಂದರೆ, ಅವನಿಗೆ 5 ಮುಖ ಅಂತೆ. ರುದ್ರದೇವನಿಗೆ 5 ಮುಖ, ಆ ಒಂದೊಂದು ಮುಖದಲ್ಲೂ ಬೇರೆ ಬೇರೆ ಬಣ್ಣಗಳು. ಆ ಪಂಚರೂಪವನ್ನು ನಾವು ಇವತ್ತಿನ ದಿವಸ ಶಿವರಾತ್ರಿ ದಿವಸ ವಿಶೇಷವಾಗಿ ಚಿಂತಿಸಬೇಕು. ಯಾವುದು ಆ ರುದ್ರದೇವರ ಆ 5 ಮೂರ್ತಿಗಳು? ಪಶ್ಚಿಮೇತು ಮುಖೇ ಸದ್ಯ ವಾಮದೇವಸ್ತಥೋತ್ತರೆ ಪೂರ್ವೇ ತತ್ಪುರುಷಂ ವಿದ್ಯಾತ್ ಅಘೋರಂ ಚಾಪಿ ದಕ್ಷಿಣೆ ಈಶಾನಃ ಪಂಚಮೋ ಮಧ್ಯೆ ಸರ್ವೇಷಾಂ ಉಪರಿಸ್ಥಿತಃ ಅಂತ ಈ ಶ್ಲೋಕದಲ್ಲಿ ಮೊದಲಿಗೆ ಆ ಶಿವನ 5 ಮುಖದ ಬಣ್ಣಗಳನ್ನು ಹೇಳ್ತಾ ಹೋಗ್ತಾರೆ. ಒಂದು ಪಶ್ಚಿಮ ದಿಕ್ಕಿನಲ್ಲಿ ಮುಖ ಇದೆ ರುದ್ರದೇವರದು, ಅದು ಹಸಿರು ಬಣ್ಣದಲ್ಲಿದೆ. ಇನ್ನು ಉತ್ತರ ದಿಕ್ಕಿಗೆ ಬಂದರೆ ಅಲ್ಲಿರುವಂಥ ಮುಖದ ಬಣ್ಣ ಕೆಂಪು, ಪೂರ್ವ ದಿಕ್ಕಿನಲ್ಲಿ ಹಳದಿ ಬಣ್ಣ, ಇನ್ನು ನಂತರ ದಕ್ಷಿಣ ದಿಕ್ಕಿಗೆ ಬಂದಾಗ ಕಪ್ಪು ಬಣ್ಣ, ಮಧ್ಯದಲ್ಲಿ
ಇರೋವಂಥ ಒಂದು ರೂಪ ಇದೆ, ಅದು ಬಿಳಿ ಬಣ್ಣದ ರೂಪ. ಹೀಗೆ ರುದ್ರದೇವರ ಚಿಂತನೆಯನ್ನು 5 ಮುಖಗಳನ್ನು ಒಳಗೊಂಡು ನಾವು ಮಾಡಬೇಕು ಅಂತ ತಿಳಿಸಿದ್ದಾರೆ. ಒಂದು ಶ್ಲೋಕ ತುಂಬ ಪ್ರಸಿದ್ಧ, ನಮ್ಗೆ 5 ರೂಪ ಯಾವುದು ರುದ್ರದೇವರದು ಅಂತ ತಿಳಿಲಿಕ್ಕೆ ಈ ಶ್ಲೋಕವನ್ನು ನಾವು ಇವತ್ತಿನ ದಿವಸ ಅಂತೂ ವಿಶೇಷವಾಗಿ ಪಾರಾಯಣ ಮಾಡಬೇಕಾದ ಶ್ಲೋಕ. ಅದು ಯಾವುದು ಅಂದರೆ, ಮಹೇಶ ಮಹಿತೋಸಿ ತತ್ ಪುರುಷ ಪುರುಷಾಗ್ರ್ಯೋ ಭವಾನ್ ಅಘೋರ ರಿಪು ಘೋರತೆ ನವಮ ವಾಮ ದೇವಾಂಜಲಿ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ ಪ್ರಪಂಚಯ ಚ ಪಂಚವೃನ್ಮಮ ಮನಸ್ತಮಸ್ತಾಡಯ. ಈ ಶ್ಲೋಕದಲ್ಲಿ 5 ಆ ರುದ್ರದೇವರ ಮುಖಗಳನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದು ಯಾವ್ಯಾವ ರೂಪ? ಒಂದು ಮಹೇಶ ಅಂತ ಹೆಸರು, ಆ ರುದ್ರದೇವರ ಮುಖದ ಒಂದು ಹೆಸರು. ಈಶಾನ ಅಂತಲೂ ಕರೀತಾರೆ ಅದಕ್ಕೆ. ಆಮೇಲೆ ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ, ಹೀಗೆಲ್ಲ 5 ರೂಪ ಏನಿದೆ, ಈ ರೂಪವನ್ನು ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅಂಥವರಿಗೆ ಶಿವ ತಾನು ಇಂದಿನ ದಿವಸ ಪೂರ್ಣ ಮುಖದಿಂದ 5 ಮುಖದಿಂದ ತಾನು ನೋಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ. ಈ 5 ರೂಪ ಯಾಕೆ ಅಂದರೆ ಇದರ ಸ್ವಾರಸ್ಯ ಶಿವಪಂಚಾಕ್ಷರಿ ಮಂತ್ರ ಏನಿದೆ, ಶಿವಪಂಚಾಕ್ಷರಿ ಮಂತ್ರದಲ್ಲಿ 5 ಅಕ್ಷರ, 5 ಅಕ್ಷರದಲ್ಲಿ ಒಂದೊಂದು ಅಕ್ಷರ ಒಂದೊಂದು ಈ ರುದ್ರದೇವರ ಮೂರ್ತಿಯನ್ನು ಹೇಳ್ತಾ ಇದೆ, ಮುಖವನ್ನು ಹೇಳ್ತಾ ಇದೆ. ಹೀಗೆ 5 ಪಂಚಾಕ್ಷರಿ ಮಂತ್ರ ಹೇಳಿದಾಗ 5 ಮುಖದ ರುದ್ರದೇವರ ಅನುಗ್ರಹ ನಮಗಾಗುತ್ತೆ. ಏನು ಬಯಸಬೇಕು ರುದ್ರದೇವರ ಬಳಿ? ಪ್ರಪಂಚಯ ಚ ಪಂಚವೃನ್ಮಮ ಮನಸ್ತಮಸ್ತಾಡಯ. ಒಂದು, ನಮಗೆ ಜ್ಞಾನ ನೀಡು, ಅಜ್ಞಾನವನ್ನು ಪರಿಹರಿಸು. ಮನಸ್ಸಿನ ಕತ್ತಲೆಯನ್ನು ಪರಿಹರಿಸು. ಮನಸ್ಸಿನಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡಿರ್ತೀವಿ, ಆದರೆ ಮನಸ್ಸಿಗೆ ಅಭಿಮಾನಿನೇ ರುದ್ರದೇವ. ಆದ್ದರಿಂದ ರುದ್ರದೇವರ ಅನುಗ್ರಹ ಆದಷ್ಟು ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಮ್ಮ ಮನಸ್ಸಿಗೆ ಯಾವುದೇ ಗೊಂದಲ ಇರೋದಿಲ್ಲ. ಹಾಗಾಗಿ ರುದ್ರದೇವರ ಪ್ರಾರ್ಥನೆಯನ್ನು ನಿನ್ನ ದಿವಸ ಮಾಡಬೇಕು ಅಂತ ಇಷ್ಟು ರುದ್ರದೇವರ ಇವತ್ತಿನ ಆರಾಧ್ಯ ಮೂರ್ತಿ. ಇನ್ನು ಈ ಶಿವರಾತ್ರಿ ಪ್ರಯುಕ್ತ ಏನೇನು ಆಚರಣೆ ಮಾಡ್ತಾರೆ ಅಂದರೆ, ಕೆಲವರು ಉಪವಾಸವನ್ನು ಕೈಗೊಳ್ತಾರೆ. ಉಪವಾಸವನ್ನು ಶೈವರು ಕೈಗೊಳ್ತಾರೆ. ಶಿವನೇ ಮುಖ್ಯ ಅಂತ ತುಂಬ ಯಾರು ಮುಳುಗಿರ್ತಾರೆ ಅವರು ರುದ್ರದೇವರಿಗಾಗಿ ನಾನು ಉಪವಾಸ ಮಾಡ್ತೇನೆ ಅಂತ ಮಾಡೋರು ಇದ್ದಾರೆ. ಇನ್ನು ವೈಷ್ಣವರು ಯಾರಿದ್ದಾರೆ, ವೈಷ್ಣವರು ಇಂದಿನ ದಿವಸ ತಾವು ಉಪವಾಸ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅವರಿಗೆ ಹಾಗಿದೆ ಶಾಸ್ತ್ರದಲ್ಲಿ, ಅವರು ಬೇರೆ ದೇವತೆಗಳ ತಿಥಿ ಅಂತ ಬಂದರೆ, ಅವರ ಆರಾಧನೆ ಅಂತ ಬಂದರೆ ಆಗ ಅವರ ಒಳಗಡೆ ಇರುವಂಥ ಆ ವಿಷ್ಣುವಿನ ಆರಾಧನೆ ಮಾಡಬೇಕು ಅಂತ. ಹಾಗಾಗಿ ಇಂದಿನ ದಿವಸ ಶಿವರಾತ್ರಿ ದಿವಸ ಶಿವನ ಒಳಗಡೆ ಇರುವಂತಹ ನರಸಿಂಹನ ಆರಾಧನೆ ಮಾಡ್ತಾರೆ, ಅಥವಾ ಸಂಕರ್ಷಣ ರೂಪಿ ಪರಮಾತ್ಮನನ್ನು ಆರಾಧನೆ ಮಾಡ್ತಾರೆ. ಹೀಗೆ ಶೈವರು ಉಪವಾಸವನ್ನು ಮಾಡ್ತಾರೆ. ವೈಷ್ಣವರು ವಿಶೇಷವಾಗಿ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ರುದ್ರದೇವರಿಗೆ ಅಭಿಷೇಕ ಮಾಡಿಸೋದು ಇದೆಲ್ಲವನ್ನು ಮಾಡಿಸ್ತಾರೆ. ಹೀಗೆ ವೈಷ್ಣವರು ಶಿವನ ಆರಾಧನೆ ಮಾಡ್ತಾರೆ, ಶೈವರಂತೂ ವಿಶೇಷವಾಗಿ ಶಿವನ ಆರಾಧನೆ ಮಾಡ್ತಾರೆ. ಈ ಶಿವರಾತ್ರಿ ದಿವಸ ಉಪವಾಸ ಅಂದಮೇಲೆ ಹೋಮ ಯಾವಾಗ ಅಂದರೆ, ಮಾರನೇ ದಿವಸ ಹೋಮವನ್ನು ಮಾಡಿಸೋದಿದೆ. ಮೃತ್ಯುಂಜಯ ಹೋಮನೋ, ಇನ್ನು ಬೇರೆ ಬೇರೆ ಈ ರುದ್ರ ಚಮಕ ಪ್ರಶ್ನ, ನಮಕ ಪ್ರಶ್ನ ಏನೇನಿದೆ ಇದನ್ನು ಹೇಳಿ ಹೋಮವನ್ನು ಮಾಡಿಸೋದಿದೆ. ಅಲ್ಲಿ ಪಾಯಸ ಆಹುತಿಯನ್ನಾಗಿ ಕೊಡ್ತಾರೆ ಆ ಹೋಮದಲ್ಲಿ, ಅದು ಮಾರನೇ ದಿವಸ. ಹೀಗೆ ಈ ಶಿವರಾತ್ರಿಯ ಉಪವಾಸ ಮತ್ತು ಮಾರನೇ ದಿವಸ ಹೋಮ ಮತ್ತು ಶಿವರಾತ್ರಿ ದಿವಸ ರಾತ್ರಿ ಹೊತ್ತು ಮಾಡುವ ಜಾಗರಣೆ. ವೈಷ್ಣವರು ಏಕಾದಶಿ ರಾತ್ರಿ ದಿವಸ ಜಾಗರಣೆಯನ್ನು ಮಾಡೋದಿದೆ. ವಸ್ತುತಃ ಎಲ್ಲರೂ ಏಕಾದಶಿ ದಿವಸ ರಾತ್ರಿ ಜಾಗರಣೆ ಮಾಡಬೇಕು. ಶಿವರಾತ್ರಿ ದಿವಸ ವೈಷ್ಣವರಿಗೆ ವಿಶೇಷವಾಗಿ ಹೇಳಲಿಲ್ಲ, ಆದರೆ ಶೈವರಿಗೆ ಜಾಗರಣೆ ಉಪವಾಸ ಎಲ್ಲ ಇದೆ. ಹೀಗೆ ಅವತ್ತಿನ ದಿವಸ ನಾವು ಮಾಡುವ ಉಪವಾಸ ಆಗಬಹುದು. ಹಾಗೆ ಅಲ್ಲಿ ಅಂದರೆ ಶಿವನ ದೇವಸ್ಥಾನದಲ್ಲಿ ಹೋಗಿ ಭಕ್ತರುಗಳು ಅಭಿಷೇಕಕ್ಕೆ ಅಂತ ಕೊಡ್ತಾರೆ. ರುದ್ರದೇವರಿಗೆ ಅಭಿಷೇಕ ಅಂದರೆ ತುಂಬ ಇಷ್ಟ. ಒಬ್ಬೊಬ್ಬ ದೇವತೆಗೆ ಒಂದೊಂದು ಇಷ್ಟ. ಕೆಲವರು ಪುಷ್ಪಾರ್ಚನೆ ಇಷ್ಟ, ಕೆಲವು ದೇವತೆಗಳಿಗೆ ಹೂವನ್ನು ಹಾಕ್ತಾ ಇರಬೇಕು. ರುದ್ರದೇವರಿಗೂ ಅದು ಬೇಕು, ಇಷ್ಟ. ಬಿಲ್ವ ಪತ್ರೆಗಳಿಂದ ರುದ್ರದೇವರ ಅರ್ಚನೆ ಮಾಡಿದಷ್ಟು ಖುಷಿಯಾಗತ್ತೆ.
ಹೀಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮತ್ತು ರುದ್ರದೇವರಿಗೆ ಅಭಿಷೇಕ. ಅಭಿಷೇಕ ಪ್ರಿಯೋ ರುದ್ರ ಅಂತಲೇ ಶಾಸ್ತ್ರ ಹೇಳೋದು. ರುದ್ರದೇವರಿಗೆ ಎಷ್ಟು ಅಭಿಷೇಕ ಮಾಡಿಸ್ತೀರೋ ಅಷ್ಟು ರುದ್ರದೇವರಿಗೆ ಸಂತೋಷ ಅಂತ. ಆದರೆ ಇಷ್ಟೆಲ್ಲ ಮಾಡಿಸೋರು ಒಂದು ನೆನಪಿಟ್ಕೊಳ್ಬೇಕು, ನಾವು ರುದ್ರದೇವರು ಅಂದರೆ ನಮಗೆ ತಲೆಗೆ ಬರೋದು ಲಿಂಗಾಕಾರದಲ್ಲಿ ಇರ್ತಾರೆ. ಅದು ಲಿಂಗದಲ್ಲಿ ಕಣ್ಣು, ಕಿವಿ, ಮೂಗು, ಅವರ ದೇಹ ಯಾವುದೂ ನೆನಪಾಗಲ್ಲ. ಅದನ್ನು ನೆನಪಿಸ್ಕೊಳ್ಬೇಕು. ಅದಕ್ಕೆ ಮಧ್ವಾಚಾರ್ಯರು ತಾವು ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ತಿಳಿಸಿದಂತೆ ರುದ್ರದೇವರ 5 ಮುಖ, ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕ ಅಮಲಕಾಂತಿಮಾನ್ ಅಂತ ಹೇಳ್ತಾರೆ. ಎಷ್ಟು ಶುಭ್ರ ರುದ್ರದೇವರ ಆ ದೇಹ ಅಂದರೆ ಸ್ಫಟಿಕ ಹೇಗೆ ಹೊಳೆಯುತ್ತೋ ಅಷ್ಟು ತುಂಬ ಕಾಂತಿಯಂತೆ ಅವರ ದೇಹದ ಕಾಂತಿ. ಅಂಥ ರುದ್ರದೇವರನ್ನು ಆ ಲಿಂಗದಲ್ಲಿ ಚಿಂತನೆ ಮಾಡಬೇಕು. ನಾವು ಹೋಗಿ ಶಿವನ ಲಿಂಗದ ಮುಂದೆ ನಿಲ್ತೀವಿ. ನಿಂತಾಗ ಆ ರುದ್ರದೇವರ ಲಿಂಗದ ಒಳಗಡೆ ಆ ರುದ್ರದೇವರು ಸನ್ನಿಹಿತರಾಗಿರ್ತಾರೆ. ಈ ರೂಪದಿಂದ ಅಲ್ಲಿ ಇರ್ತಾರೆ. 5 ಮುಖದಿಂದ ರುದ್ರದೇವರು ಆ ಲಿಂಗದ ಒಳಗಡೆ ಕೂತಿರ್ತಾರೆ ಅಂತ ನಾವು ಯೋಚಿಸ್ಬೇಕು. ಇಂಥ ರುದ್ರದೇವರು ತಾವು ನಮಗೆ ಯಾವಾಗ ವಿಶೇಷ ಅನುಗ್ರಹ ಮಾಡ್ತಾರೆ ಅಂದರೆ ಅವರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಾಗ ಅವರು ಅನುಗ್ರಹ ಮಾಡ್ತಾರೆ. ಬರೀ ಒಂದು ಅಭಿಷೇಕಕ್ಕೆ ಬರೆಸ್ಬಿಟ್ರೆ ಒಂದಿಷ್ಟು ದುಡ್ಡು ಕೊಟ್ಟು ಅಭಿಷೇಕ ಮಾಡಿದರು, ಆ ದೇವರಿಗೆ ಖುಷಿ ಆಯಿತು ರುದ್ರದೇವರಿಗೆ ಅಂತ ನಾವು ಹಾಗೆ ಅಂದ್ಕೊಳ್ಳೋದಲ್ಲ. ರುದ್ರದೇವರ ಬಗ್ಗೆ ನಾವು ತಿಳ್ಕೊಂಡು ಅಲ್ಲಿ ಹೋಗಿ ಕೂತು ಅವರ ಬಗ್ಗೆ ಶ್ಲೋಕ ಹೇಳಿ, ನೀವು ಇಷ್ಟೆಲ್ಲ ಅನುಗ್ರಹ ಮಾಡಿದಿರಿ ಭಕ್ತರಿಗೆ ಅಂತ ಅವರ ಚರಿತ್ರೆಯನ್ನು ಕೇಳಬೇಕು ನಾವು. ಅಂದಿನ ದಿವಸ ಯಾರು ಪುರಾಣಿಕರನ್ನು ಕರೆಸಿ, ಯಾರು ಪುರಾಣವನ್ನು ಹೇಳೋರು ಯಾರಿರ್ತಾರೆ ಅವರನ್ನು ಮನೆಗಳಿಗೆ ಕರೆಸಿ, ನೋಡಿ ಈ ರುದ್ರದೇವರ ವಿಷಯವಾಗಿ ನಮಗೆ ತಿಳಿಸ್ಕೊಡಿ, ರುದ್ರದೇವರು ಪಾರ್ವತಿಯ ಬಗ್ಗೆ ತಿಳಿಸ್ಕೊಡಿ. ಬರೀ ರುದ್ರದೇವರನ್ನು ಆರಾಧನೆ ಮಾಡಿದ್ರೂ ರುದ್ರದೇವರಿಗೆ ಸಂತೋಷ ಇಲ್ಲ. ಪಾರ್ವತಿ ಜೊತೆಗೆ ರುದ್ರದೇವರನ್ನು ನಾವು ಇವತ್ತಿನ ದಿವಸ ಆರಾಧನೆ ಮಾಡಬೇಕು. ಪಾರ್ವತಿಯನ್ನು ಮರೆತರೆ ರುದ್ರದೇವರು ಪೂರ್ಣ ಅನುಗ್ರಹನೂ ಮಾಡಲ್ಲ. ಪಾರ್ವತಿ ಜೊತೆಗೆ ರುದ್ರದೇವರನ್ನು ಚಿಂತಿಸಿದಾಗ ಆಗ ಬೇಗ ರುದ್ರದೇವರು ಈ ಮಹಾಶಿವರಾತ್ರಿ ದಿವಸ ನಮಗೆ ಅನುಗ್ರಹ ಮಾಡ್ತಾನೆ. ಸರಿ, ಇವನ ಬಗ್ಗೆ ತಿಳ್ಕೊಳ್ಬೇಕಲ್ಲ. ಏನೇನು ತಿಳ್ಕೊಳ್ಬೇಕು ಅಂದರೆ ಇಂದಿನ ದಿವಸ ನಾವು ಇಷ್ಟೆಲ್ಲ ಗಮನಿಸಲೇಬೇಕು. ಏನೇನು? ರುದ್ರದೇವರು ಹುಟ್ಟಿದ ಎಲ್ಲಿಂದ? ಚತುರ್ಮುಖ ಬ್ರಹ್ಮದೇವರ ಹುಬ್ಬಿತ್ತಲ್ಲ, ಆ ಹುಬ್ಬಿನಿಂದ ರುದ್ರದೇವರು ಹೊರಗೆ ಬರ್ತಾರೆ. ಚತುರ್ಮುಖ ಬ್ರಹ್ಮದೇವರು ನಾರಾಯಣನ ನಾಭಿ ಕಮಲದಿಂದ ಹೊರಗೆ ಬರ್ತಾರೆ. ಹಾಗಾದರೆ ನಾರಾಯಣನ ನಾಭಿ ಕಮಲದಿಂದ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ತಮ್ಮ ಹುಬ್ಬಿನಿಂದ ರುದ್ರದೇವರನ್ನು ಸೃಷ್ಟಿ ಮಾಡ್ತಾರೆ. ರುದ್ರದೇವರಿಗೆ 11 ಹೆಸರು ಕೊಡ್ತಾರಂತೆ ಬ್ರಹ್ಮದೇವರು. ಅಷ್ಟೇ ಅಲ್ಲ, 11 ಜನ ಹೆಂಡತಿಯರು ಕೂಡ. ಅದು ಯಾರ್ಯಾರು ಅಂತ ನಾವು ಗಮನಿಸಬೇಕು. 11 ಹೆಸರುಗಳು ಮತ್ತು 11 ಸ್ಥಾನನೂ ಕೊಟ್ಟಂತೆ. ಎಲ್ಲೆಲ್ಲಿ ರುದ್ರದೇವರು ಇರ್ತಾರೆ ಅಂತ ನಮಗೆ ಗೊತ್ತಾಗಬೇಕು. ನಮಗೇನು ಅನಿಸುತ್ತೆ, ಸ್ಮಶಾನದಲ್ಲಿ ರುದ್ರದೇವರು ಇರ್ತಾರೆ, ಅದೊಂದು ಚೆನ್ನಾಗಿ ಗೊತ್ತು. ಮುಖ್ಯ ನಮ್ಮ ಮನಸ್ಸು ಒಳಗಡೆ ರುದ್ರದೇವರು ಕೂತಿದ್ದಾರೆ. ಇದು ಒಂದು ಜಾಗ, ಮನಸ್ಸಿನ ಒಳಗಡೆ ಕೂತಿದ್ದಾರೆ. ಮತ್ತು ಇನ್ನೆಲ್ಲಲ್ಲಿ ಕೂತಿದ್ದಾರೆ? ನಮ್ಮ ಪ್ರತಿಯೊಂದು ಇಂದ್ರಿಯ, ಕೈ, ಕಾಲು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಎಲ್ಲ ಇಂದ್ರಿಯಗಳಲ್ಲಿ ಅವರು ಕೂತಿರ್ತಾರೆ. ಅವರಿಗೆ ಜಾಗವನ್ನು ಕೊಟ್ಟಿದ್ದಾರೆ ಬ್ರಹ್ಮದೇವರು, ನೀವು ಇಂತಿಂಥ ಕಡೆ ಇರಬೇಕು ಅಂತ. ಅಷ್ಟೇ ಅಲ್ಲ, ನಮ್ಮ ಪ್ರಾಣದ ಒಳಗಡೆ ಇಂದ್ರಿಯ ಈ ರುದ್ರದೇವರು ಇರ್ತಾರೆ. ಇನ್ನು ಆಕಾಶದಲ್ಲಿರ್ತಾರೆ, ಗಾಳಿಯಲ್ಲಿ, ಬೆಂಕಿಯಲ್ಲಿ, ನೀರಿನಲ್ಲಿ, ನೆಲದಲ್ಲಿ, ಹಾಗೆ ಸೂರ್ಯ, ಚಂದ್ರ ಮತ್ತು ನಮ್ಮ ಬುದ್ಧಿ, ಆಲೋಚನೆ, ಹೀಗೆ ಇಷ್ಟು ಕಡೆ ರುದ್ರದೇವರು ಇರ್ತಾರೆ. ಹಾಗಾದ್ರೆ ಮುಗಿದೋಯ್ತು. ನಮ್ಮ ಜೀವನ ಸರಿಯಾಗಿ ನಡಿಬೇಕು ಅಂತ ರುದ್ರದೇವರ ಅನುಗ್ರಹ ನಮಗಿರಲೇಬೇಕು. ಶಿವನ ಅನುಗ್ರಹ ಇಲ್ಲದೇ ಇದ್ದರೆ ನಮ್ಮ ಈ ದೇಹ ಸರಿಯಾಗಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಾಣ ಅಪಮೃತ್ಯು ಪರಿಹಾರ ಆಗಬೇಕು ಅಂದರೆ ಮೃತ್ಯುಂಜಯ ಹೋಮ ಮಾಡಿಸ್ತಾ ಇರ್ತಾರೆ. ಯಾಕೆಂದರೆ ನಿಜ, ಬ್ರಹ್ಮದೇವರು ರುದ್ರದೇವರಿಗೆ ಇಂತಿಂಥ ಸ್ಥಳವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ. ಅಂದರೆ ಅವರೇ ಅದನ್ನು ನೋಡ್ಕೊಳ್ಳೋದು. ಅದು ನಾವು ಅಪಮೃತ್ಯುವಿಗೆ ಈಡಾಗಬಾರ್ದು ಅಂತ ಆದರೆ ಆಗ ರುದ್ರದೇವರು ವಿಶೇಷವಾಗಿ ಅನುಗ್ರಹಿಸಬೇಕು. ಹೀಗೆ ಮನುಷ್ಯರಿಗೆ ವಿಶೇಷವಾಗಿ ಅನುಗ್ರಹಿಸೋರು ರುದ್ರದೇವರು. ಇವರ 11 ರೂಪ ಯಾವುದು ಅಂತ ಬರ್ತಾ ಮನ್ಯು, ಮನು, ಮಹಾನಾಸ, ಮಹಾನ್, ಶಿವ, ಋತಧ್ವಜ, ಮರುರೇತ, ಭವ, ಕಾಲ, ವಾಮದೇವ, ಧೃತವ್ರತ, ಹೀಗೆಲ್ಲ ರೂಪಗಳನ್ನು ಹೇಳ್ತಾರೆ. ಇಲ್ಲಿ ಉಮಾ ಅಂತ ಪಾರ್ವತಿಗೆ ಹೆಸರು. ಆ ಉಮಾ ಅನ್ನೋಳು ಯಾರಿಗೆ ಹೆಂಡತಿಯಾಗಿ ಕಾಣ್ತಾ ಇದ್ದ? ಮಹಾನ್ ಅನ್ನೋವರ ಪತ್ನಿ ಉಮಾ. ಹಾಗಾದರೆ ಮಹಾನ್ ಅಂತ ಯಾವ ರುದ್ರದೇವರ ಮೂರ್ತಿ ಇದೆ, ಆ ರುದ್ರದೇವರ ಹೆಂಡತಿ ಉಮಾ. ಹೀಗೆ ಒಂದೊಂದೇ ಹೆಸರಿನಲ್ಲಿ ರುದ್ರದೇವರದೇ 11 ರೂಪ,
ಪಾರ್ವತೀ ದೇವಿಯ 11 ರೂಪ. ಹೀಗೆ ಅವರು ವಿಹಾರ ಮಾಡ್ತಾ ಇರ್ತಾರೆ. ಇನ್ನು ಪ್ರಸಿದ್ಧ ಹೆಸರುಗಳಿದೆ ರುದ್ರದೇವರ ಬಗ್ಗೆ. ಹರ, ಮೃಡ, ಶಂಭು, ರುದ್ರ, ಶಂಕರ, ಶರ್ವ, ಈಶ್ವರ, ಹೀಗೆಲ್ಲ ಪ್ರಸಿದ್ಧವಾಗಿ ಅವರ ಹೆಸರುಗಳಿದೆ. ಇನ್ನು ರುದ್ರದೇವರು ತಾವು ಭೂಲೋಕಕ್ಕೆ ಬಂದು ಕೂಡ ತುಂಬ ಅನುಗ್ರಹ ಮಾಡಿದಿದೆ. ಎಲ್ಲೆಲ್ಲಿ ಬಂದಿದ್ರು ಭೂಲೋಕದಲ್ಲಿ? ದೂರ್ವಾಸ ಋಷಿಗಳು ಯಾರು? ಅದು ರುದ್ರದೇವರೇ. ದೂರ್ವಾಸ ಋಷಿಗಳಾಗಿ ಬಂದಿದ್ದಾರೆ, ಶುಕಾಚಾರ್ಯರಾಗಿ ಬಂದಿದ್ದಾರೆ, ಮತ್ತು ದಕ್ಷ ಯಜ್ಞದಲ್ಲಿ ವೀರಭದ್ರನಾಗಿ ಬಂದಿದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ರುದ್ರದೇವರು ಭೂಲೋಕಕ್ಕೆ ಬಂದು ಆಯಾಯ ಕಾಲದಲ್ಲಿ ದೇವರ ಸೇವೆ, ಸಜ್ಜನರ ರಕ್ಷಣೆ, ದುಷ್ಟರಿಗೆ ಶಿಕ್ಷೆ ಎಲ್ಲ ಕೊಟ್ಟು ಹೋಗಿದ್ದಾರೆ. ಇನ್ನು ಶಿವನ ಹೆಂಡತಿ ಉಮಾ ಅಂದರೆ ಪಾರ್ವತೀ ದೇವಿ. ಉಮಾ ಯಾರ ಮಗಳು? ಹಿಮಾಲಯ ಮತ್ತು ಮೇನಕೆಯ ಮಗಳು. ಇನ್ನು ದಕ್ಷ ಪ್ರಜಾಪತಿ ಹೆಂಡತಿ ಸತೀದೇವಿ, ಅವಳು ಕೂಡ ಶಿವನ ಪತ್ನಿಯೇ. ಇನ್ನು ಇವರ ಮಕ್ಕಳು ಯಾರು? ಹಿರಿಯ ಮಗ ಸುಬ್ರಹ್ಮಣ್ಯ, ಗಣಪತಿ. ಇವರ ಬಗ್ಗೆನೂ ತಿಳಿಬೇಕೇನು? ಸುಬ್ರಹ್ಮಣ್ಯ ತಾನು ಮನ್ಮಥನಾಗಿ ಅವತರಿಸ್ತಾನೆ, ಅಂದರೆ ಕೃಷ್ಣ ರುಕ್ಮಿಣಿಯ ಮಗನಾಗಿ ಅವತರಿಸ್ತಾನೆ. ಅಷ್ಟೇ ಅಲ್ಲ, ಈ ಗಣಪತಿ ತಾನು ಚಾರುದೇಷ್ಟನಾಗಿ ಬರ್ತಾನೆ. ಆ ಚಾರುದೇಷ್ಟನಾಗಿ ಬಂದಾಗ ಅಲ್ಲಿ ಹೇಳ್ತಾರೆ, ಗಣಪತಿ ಯಾರು ಬೇರೆ ಅಲ್ಲ, ಚಾರುದೇಷ್ಟ ಅಂದರೆ ಗಣಪತಿಯ ಅಂಶ ಸಂಭೂತ ಅಂತ ಹೇಳ್ತಾರೆ. ಹೀಗೆ ಇಂಥ ಈ ರುದ್ರದೇವರ ಪರಿವಾರವನ್ನು ಇವತ್ತಿನ ದಿವಸ ಚಿಂತಿಸಿ, ರುದ್ರದೇವರ ಹೆಸರು, ರುದ್ರದೇವರ ಪತ್ನಿ ಮತ್ತು ಮಕ್ಕಳು ಇವನ್ನೆಲ್ಲ ಚಿಂತಿಸ್ಬೇಕಂತೆ. ಕುಟುಂಬ ಸಮೇತ ಚಿಂತಿಸಿದಾಗ ಇನ್ನೂ ಜಾಸ್ತಿ ಅನುಗ್ರಹ. ಪರಿವಾರತಯ ಗ್ರಾಹ್ಯಾಹ ಅಂತ ಎಲ್ಲ ಕಡೆ ದೇವರ ಬಗ್ಗೆ ಹೇಳ್ತಾ ಪರಿವಾರ ಸಮೇತ ಯೋಚಿಸ್ಬೇಕಂತೆ. ಆಗ ನೋಡ್ತಾರಂತೆ ರುದ್ರದೇವರು, ಏನು ಬರೀ ನನ್ನನ್ನೇ ಧ್ಯಾನಿಸ್ತಾನೆ, ನನ್ನ ಹೆಂಡತಿ, ನನ್ನ ಮಕ್ಕಳಿಗೆಲ್ಲ ಇವನು ಗೌರವನೇ ಕೊಡಲ್ಲ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಮುಖ್ಯವಾಗಿ ಇವನ್ನೆಲ್ಲ ನೆನಪಿಸ್ಕೊಳ್ತಾ ರುದ್ರದೇವರನ್ನು ಆರಾಧನೆ ಮಾಡಿದಾಗ ತುಂಬ ಸಂತೋಷ ಪಡ್ತಾರಂತೆ. ಇನ್ನು ಶಿವನನ್ನು ನೆನಪಿಸ್ಕೊಂಡಷ್ಟು ಅವರ ವಾಹನ ನೆನಪಿಸ್ಕೊಳ್ದೇ ಇದ್ರೆ ಅನುಗ್ರಹ ಆಗಲ್ಲ. ಪ್ರತಿ ರುದ್ರದೇವರ ದೇವಸ್ಥಾನಕ್ಕೆ ಹೋದಾಗ ಮುಂದೆ ಅಲ್ಲಿ ನಂದಿ ಇರ್ತಾನೆ, ವೃಷಭ. ಆ ನಂದಿಯನ್ನು ನೆನಪಿಸ್ಕೊಳ್ಬೇಕು. ಮತ್ತು ಶಿವ ಯಾವ ಧನುಸ್ಸನ್ನು ಹಿಡ್ಕೊಂಡಿದ್ದಾನೆ? ಪಿನಾಕ ಅನ್ನೋ ಧನುಸ್ಸನ್ನು ಹಿಡಿದಿದ್ದಾನೆ. ಹಾಗೆ ಕೈಯಲ್ಲಿ ಒಂದು ಗುರಾಣಿ ಇದೆಯಂತೆ, ಅದಕ್ಕೆ ಹೆಸರು ತ್ರಿಕೂಟ ಅಂತ ಕರೀತಾರೆ. ಹೀಗೆ ಈ ಶಿವರಾತ್ರಿ ದಿವಸದಂದು ಈ ರೀತಿಯ ಚಿಂತನೆ ಮಾಡೋದರಿಂದ ರುದ್ರದೇವರು ನಮ್ಗೆ ಅನುಗ್ರಹಿಸ್ತಾರೆ. ಇಷ್ಟೆಲ್ಲ ಯೋಚಿಸಿ ನಾವು ಅಭಿಷೇಕ ಕೊಟ್ಟಿದ್ದೀವಿ ಅಂದರೆ ನಿಜವಾಗಿ ಪೂರ್ಣ ಅನುಗ್ರಹ ಶಿವ ನಮಗೆ ಮಾಡ್ತಾನೆ. ಇನ್ನು ಶಿವರಾತ್ರಿ ಆಚರಣೆ ಎಲ್ಲಿಂದ ಶುರುವಾಗುತ್ತದೆ? ಪ್ರದೋಷ ಕಾಲದಿಂದ ಶುರು. ಶಿವರಾತ್ರಿ ಬೆಳಗ್ಗೆ ಏನು ಇರೋದಿಲ್ಲ, ಆದರೆ ನಾವು ಮಾಡ್ತಾ ಇರಬೇಕು ಪಾರಾಯಣ. ಆವಾಗಲೂ ಕೂಡ ಬೆಳಗ್ಗೆಯಿಂದ ಶುರು ಮಾಡಬೇಕು. ಸಂಜೆ ಹೊತ್ತಿಗೆ ನಮಗೆ ಸರಿಯಾಗಿ ರುದ್ರದೇವರ ಅನುಗ್ರಹ ಮಾಡ್ತಾರೆ. ಪ್ರದೋಷ ಕಾಲ ಸಂಜೆ ಹೊತ್ತಿನಿಂದ ಪ್ರಾರಂಭಿಸಿ ಬೆಳಗಿನ ಜಾವದವರೆಗೆ ಅಲ್ಲಿ 4 ಯಾಮ ಅಂತ ಹೇಳ್ತಾರೆ. ಅಂದರೆ ಸೂರ್ಯೋದಯ, ಮಾರನೇ ದಿವಸ ಸೂರ್ಯೋದಯದವರೆಗೆ ಅಭಿಷೇಕ ಎಷ್ಟು ಸಾಧ್ಯನೋ ಅಷ್ಟು ಮಾಡಿಸ್ಬೇಕಂತೆ. ಅಷ್ಟು ನಿರಂತರ ಪ್ರದೋಷ ಕಾಲದಿಂದ ಹಿಡಿದು ಮಾರನೇ ದಿವಸ ಸೂರ್ಯೋದಯದ ತನಕ ವಿಶೇಷವಾಗಿ ಅವರ ಆರಾಧನೆಯನ್ನು ಮಾಡಬೇಕು. ಅಲ್ಲಿ ಹಾಲು, ಮೊಸರು, ತುಪ್ಪ, ಜೇನು ಇದೆಲ್ಲವನ್ನು ಕೂಡ ಅಭಿಷೇಕಕ್ಕೆ ಕೊಡೋದಿದೆ. ನಿರಂತರವಾಗಿ ನಡೆಸಬೇಕು. ಅಲ್ಲಿ ತತ್ಪುರುಷ ಅಂತ ಒಂದು ಈ ರುದ್ರದೇವರ ರೂಪ ಇದೆ, 5 ಮುಖದಲ್ಲೊಂದು. ಅದಕ್ಕೆ ವಿಶೇಷವಾಗಿ ಸ್ನಾನ ಮಾಡಿಸ್ಬೇಕಂತೆ, ಅದೇ ಅಭಿಷೇಕ ಕೊಡೋದು. ಆ ಅಭಿಷೇಕ ಯಾವುದರಿಂದ? ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿಸೋದಂತೆ. ಅಂತೂ ಎಲ್ಲಿ ವಿಶೇಷವಾಗಿ ಈ ಥರ ಮಾಡಿರ್ತಾರೆ, ವ್ಯವಸ್ಥೆಗಳಿರುತ್ತೆ, ಅಂಥ ಕಡೆ ನಾವು ಅವರ ಹತ್ರ ಕೇಳಿ ಅದನ್ನು ಮಾಡಿಸೋದು ಬಹಳ ವಿಶೇಷ. ಹೀಗೆ ಪ್ರತಿಯೊಂದು ರೂಪಕ್ಕೆ, ಈಶಾನ ಅನ್ನೋ ರೂಪಕ್ಕೆ ಹಾಲು, ಅಘೋರ ಅನ್ನೋ ರೂಪಕ್ಕೆ ಮೊಸರು, ವಾಮದೇವ ಅನ್ನೋ ರೂಪಕ್ಕೆ ತುಪ್ಪ, ಸತ್ಯೋಜಾತನಿಗೆ ಜೇನುತುಪ್ಪ, ಕೊನೆಗೆ ಈ ತತ್ಪುರುಷನಿಗೆ ಇಕ್ಷುರಸೋದಕ ಅಂತ ಹೀಗೆ ಶಾಸ್ತ್ರದಲ್ಲಿದೆ. ಇಷ್ಟೆಲ್ಲ ಮಾಡಿದಾಗ ರುದ್ರದೇವ ನಮಗೆ ವಿಶೇಷ ಅನುಗ್ರಹಿಸ್ತಾನೆ. ಇನ್ನು ರುದ್ರದೇವರ ಆರಾಧನೆ ಮಾಡಬೇಕಾದ್ರೆ ಇನ್ನೊಂದು ಎಚ್ಚರ ನಮಗಿರಬೇಕು. ಅದು ಲಿಂಗದ ಮೇಲೆ ಒಂದು ಗಂಗಾ ಪಾತ್ರೆ ಅಂತ ಇಟ್ಟಿರ್ತಾರೆ. ಆ ಗಂಗಾ ಪಾತ್ರೆಯಲ್ಲಿ ಬೆಳಗ್ಗಿನ ಜಾವ ಎಲ್ಲ ದೇವರ ನಿರ್ಮಾಲ್ಯ ಎಲ್ಲ ತೆಗೆದು ನೀರನ್ನು ಹಾಕ್ತಾರೆ, ಗಂಗಾ ಪಾತ್ರೆ ಅಂತ. ಆ ನೀರು ನಿಧಾನಕ್ಕೆ ತೊಡಗ್ತಾ ರುದ್ರದೇವರ ಲಿಂಗದ ಮೇಲೆ ಬೀಳುತ್ತೆ. ಇದು ಮಧ್ಯಾಹ್ನದವರೆಗೆ, ನಂತರ ಮಧ್ಯಾಹ್ನ ತುಂಬಿಸ್ತಾರೆ, ಅದು ಸಂಜೆಯವರೆಗೆ, ಸಂಜೆಯಿಂದ ಮತ್ತೆ ಪೂರ್ಣ ಮುಂದಕ್ಕೆ. ಹೀಗೆ ಅದು ತೊಟಗ್ತಾ ಇರುತ್ತಂತೆ. ಯಾವಾಗ ಆ ನಿರ್ಮಾಲ್ಯ ಧಾರೆ, ಭಗವಂತನ ನಿರ್ಮಾಲ್ಯ ಗಂಗಾ ಧಾರೆ ತೊಟಗ್ತಾ ಇರುತ್ತೆ,
ಆ ತೊಟಕೋ ದಾರಿಯನ್ನು ನಾವು ಅತಿಕ್ರಮಿಸಬಾರ್ದಂತೆ, ದಾಟಬಾರ್ದಂತೆ. ಅದಕ್ಕೆ ರುದ್ರದೇವರ ದೇವಸ್ಥಾನಕ್ಕೆ ಹೋದಾಗ ಪೂರ್ಣ ಪ್ರದಕ್ಷಿಣೆ ಅಂತ ಇಲ್ಲ, ಅರ್ಧ ಪ್ರದಕ್ಷಿಣೆ ಮಾಡಿ ಹೊರಗೆ ಬಂದುಬಿಡಬೇಕು ಅಂತ. ಯಾಕೆ ನಿರ್ಮಾಲ್ಯ ಪೂರ್ಣ ಧರಿಸ್ತಾ ನಿರಂತರ ಅದು ಹರಿತಾ ಇರುತ್ತೆ. ನೀವು ಹರಿದಾಗ ಅದನ್ನು ದಾಟ್ಕೊಂಡು ಹೋಗಬಾರ್ದು. ಅದರಿಂದ ದೇವಸ್ಥಾನದ ಈ ಪೂರ್ವ ಭಾಗಕ್ಕೆ ಪ್ರವೇಶ ಮಾಡ್ತಾನೊಬ್ಬ, ನಂತರ ಉತ್ತರ ದಿಕ್ಕಿನಿಂದ ಹೊರಗಡೆ ಹೊರಟೋಗ್ಬಿಡ್ತಾನೆ. ಹೀಗೆ ರುದ್ರದೇವರ ದೇವಸ್ಥಾನದಲ್ಲಿ ಈ ಕಾರಣಕ್ಕೆ ಅದನ್ನು ಆಚರಣೆಗೆ ತಂದಿದ್ದಾರೆ. ಇನ್ನು ರುದ್ರದೇವರಿಗೆ ಈ ಆರತಿ ಮಾಡಬೇಕಾದ್ರೆ ಎಷ್ಟು ಬತ್ತಿ ಇರಬೇಕು ಅಂತ ಉಲ್ಲೇಖ ಮಾಡ್ತಾ 26 ದೀಪದ ಬತ್ತಿ ಅಂತೆ, 26 ಇದು ವಿಶೇಷ ಸಂಖ್ಯೆ ಹೇಳಿದ್ದಾರೆ. ಇನ್ನು ಪ್ರದಕ್ಷಿಣೆ ಎಷ್ಟು ಹಾಕಬೇಕು ರುದ್ರದೇವರಿಗೆ? 11 ಪ್ರದಕ್ಷಿಣೆ ಹಾಕಬೇಕು, ಆಗ ರುದ್ರದೇವರಿಗೆ ಪ್ರೀತಿ. 11 ರೂಪ ಇದೆ, ಇನ್ನೂ 5 ಅಂತ ಹೇಳಿ ಇನ್ನೂ 5 ರೂಪ ಸೇರಿಸಿ 16 ಹಾಕಿದ್ರು ಏನು ತೊಂದರೆ ಇಲ್ಲ. 11 ಹಾಕಬೇಕು ಅಂತಿಲ್ಲ, ಜಾಸ್ತಿ ಆದಷ್ಟು ರುದ್ರದೇವರಿಗೆ ಸಂತೋಷನೇ. ಆದರೆ 11 ಅಂತೂ ಹಾಕಲೇಬೇಕು. 11 ಪ್ರದಕ್ಷಿಣೆ ಹಾಕಿದಾಗ ಸಂಪೂರ್ಣ ತೃಪ್ತರಾಗ್ತಾರೆ ರುದ್ರದೇವರು. ಹಾಗೆ ನಾವು ಯಾವ ಶ್ಲೋಕವನ್ನು ಹೇಳಬೇಕು ಹೀಗೆಲ್ಲ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ, ಪ್ರದಕ್ಷಿಣೆ ಮಾಡಬೇಕಾದ್ರೆ ಅಂದಾಗ ಈ ಒಂದು ಶ್ಲೋಕ ಇದೆ. ನಮೋ ಯಜ್ಞ ಜಗನ್ನಾಥ ನಮಸ್ತ್ರಿಭುವನೇಶ್ವರ ಪೂಜಾಂ ಗೃಹ್ಣಮಯಾ ದತ್ತಾಂ ಮಹೇಶ ಪ್ರಥಮೇ ಪದೇ ಅಂತ ಪ್ರಾರ್ಥನೆ ಮಾಡಿ, ನಂತರ ರುದ್ರದೇವರಿಗೆ ಪೂಜೆ ಮಾಡಿದ ಹಾಗೆ ಅಕ್ಕಪಕ್ಕದಲ್ಲೂ ಪೂಜೆ ಮಾಡಲಿಕ್ಕಿದೆ. ಅವ್ರ ಜೊತೆಗೆ ಇಬ್ಬಿಬ್ಬರು ಯಾವಾಗಲೂ ಇರ್ತಾರೆ. ನೀವು ಗಮನಿಸಿ, ದೊಡ್ಡವ್ರ ಹತ್ರ ಹೋದಾಗ ಆಚೆ ಈಚೆ ಅವ್ರನ್ನ ನಾವು ಗಮನಿಸ್ದೇ ಇದ್ದರೆ ದೊಡ್ಡವ್ರು ಅನುಗ್ರಹಿಸ್ತಾರೆ. ಮೊದಲು ಬಿಡೋದೇ ಇಲ್ಲ ಅವರ ಹತ್ರಕ್ಕೆ. ನಮಗೆ ಆಚೆ ಈಚೆ ಶಿಷ್ಯರನ್ನು ಕೇಳಿಕೊಂಡು ನಾವು ದೊಡ್ಡವ್ರ ಹತ್ರ ಹೋಗಬೇಕು. ಹಾಗೆ ರುದ್ರದೇವರು ಒಬ್ಬರೇ ಕೂತಿರ್ತಾರ? ಒಬ್ಬರೇ ಕೂತಿರಲ್ಲ. ಪಾರ್ವತಿ, ಗಣಪತಿ, ಸ್ಕಂದ ಜೊತೆಗೆ ಭೂತಗಣಗಳು ಎಷ್ಟು ಇರ್ತವೆ. ಇದೆಲ್ಲ ದಾಟ್ಕೊಂಡು ರುದ್ರದೇವರ ಬಳಿ ನಾವು ಹೋಗಬೇಕು ಅಂದರೆ ಅವರನ್ನು ಪೂಜಿಸೋ ಅಗತ್ಯ ಇದೆ. ಯಾರ್ಯಾರನ್ನು ಪೂಜಿಸಬೇಕು ಅಂತ ಬಂದಾಗ, ಶಿವ ರುದ್ರದೇವರ ಪೂರ್ವ ದಿಕ್ಕಿನಲ್ಲಿ ನಂದಿ ಮತ್ತು ಮಹಾಕಾಲರಿರ್ತಾರೆ. ನಂದಿ ಮತ್ತು ಮಹಾಕಾಲ ಅವರನ್ನು ಪೂಜಿಸಬೇಕು. ಆಮೇಲೆ ದಕ್ಷಿಣ ಭಾಗಕ್ಕೆ ಬಂದರೆ ಗಣಪತಿ ಇರ್ತಾನೆ, ಭೃಂಗಿ ಅಂತ ಇನ್ನೊಬ್ಬ ಮಹಾನ್ ಸೇವಕ, ರುದ್ರದೇವರ ಸೇವಕ, ಅವನನ್ನು ಸ್ಮರಣೆ ಮಾಡಬೇಕು. ಇನ್ನು ಪಶ್ಚಿಮ ದಿಕ್ಕಿಗೆ ಬಂದರೆ ವೃಷಭ ಮತ್ತು ಸ್ಕಂದ. ಇನ್ನು ಉತ್ತರ ದಿಕ್ಕಿನಲ್ಲಿ ದೇಶ ಮತ್ತು ಕಾಲ. ಹೀಗೆ ಇವನ್ನೆಲ್ಲ ನಾವು ಪೂಜಿಸಬೇಕು. ಅಷ್ಟೇ ಅಲ್ಲ, ಗಂಗೆ ಯಮುನೆಯನ್ನು ಅಲ್ಲೇ ಚಿಂತಿಸಬೇಕು. ಗಂಗೆ ಯಮುನೆಯನ್ನು ಬಿಡೋ ಹಾಗಿಲ್ಲ. ಮತ್ತು ಚಂದ್ರನನ್ನು ಮರೆಯೋ ಹಾಗಿಲ್ಲ. ಚಂದ್ರನಿಗೇನೋ ಶಾಪ ಬಂದು ಪಾಪ ಅಲ್ಲಿ ಕೂತ, ಅವನನ್ನು ಉದ್ಧಾರ ಮಾಡ್ತೀನಿ ಅಂತ ರುದ್ರದೇವರು ತಾವು ಕೂಡಿಸ್ಕೊಂಡಿದ್ದಾರೆ. ಆ ಚಂದ್ರನನ್ನು ಮರೆಯೋ ಹಾಗಿಲ್ಲ. ಸರ್ಪಭೂಷಣರಾಗಿ ರುದ್ರದೇವರಿದ್ದಾರೆ, ಹಾವುಗಳು, ಅದನ್ನು ಮರೆಯೋ ಹಾಗಿಲ್ಲ. ಎಲ್ಲರೂ ನಾವು ನೆನಪಿಸ್ಕೊಳ್ಬೇಕು. ಅದಕ್ಕೆ ಸ್ಕಂದನ ನೆನಪಿಸ್ಕೊಂಡ್ರೂ ಆಯಿತು. ಸ್ಕಂದ ತಾನು ಶಾಪಗ್ರಸ್ತನಾಗಿ ಒಂದಿಷ್ಟು ಕಾಲ ಸರ್ಪಜನ್ಮವನ್ನು ಪಡೆದಿರ್ತಾನೆ. ಸರ್ಪರೂಪದಲ್ಲಿ ರುದ್ರದೇವರು ಅಂಟ್ಕೊಂಡ್ಬಿಟ್ಟಿರೋ ಥರ ಇದ್ದಾನವನು, ಆ ರೀತಿ. ಹೀಗೆ ಅದನ್ನು ಚಿಂತಿಸ್ಬೋದು. ಇನ್ನು ಅರ್ಘ್ಯವನ್ನು ಕೊಡಬೇಕು ರುದ್ರದೇವರಿಗೆ. ನಾವೆಲ್ಲ ಕೃಷ್ಣಾಷ್ಟಮಿ ದಿವಸ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡ್ತೀವಿ, ಹಾಗೆ ಶಿವನಿಗೆ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಡುವಂಥ ಮಂತ್ರ ಯಾವುದು? ಅದು ಬಹಳ ಮುಖ್ಯ. ಅರ್ಘ್ಯ ಮಂತ್ರ ಹೀಗಿದೆ: ನಮಃ ಶಿವಾಯ ಶಾಂತಾಯ ಸರ್ವಪಾಪಹರಾಯ ಚ ಶಿವರಾತ್ರೌ ಮಯಾ ದತ್ತಂ ಗೃಹಾಣಾರ್ಘ್ಯಮಿದಂ ಪ್ರಭೋ. ಈ ಅರ್ಘ್ಯ ಸ್ವೀಕಾರ ಮಾಡು, ನಮಗೆ ಅನುಗ್ರಹಿಸು, ಎಲ್ಲ ಪಾಪಗಳನ್ನು ಕಳಿ ಅಂತ ಈ ಶಿವರಾತ್ರಿ ದಿವಸ ನನ್ನ ಮೇಲೆ ಪೂರ್ಣ ಅನುಗ್ರಹಿಸು. ದುಃಖ, ದಾರಿದ್ರ್ಯ, ಭಾರ ಸಾಕಾಗ್ಬಿಡಿದೆ, ಪಾರ್ವತಿ ಪತೆ ನನಗೆ ರಕ್ಷಿಸು. ಮಾಂ ತ್ವಂ ತ್ರಾಹಿ ಮಹಾದೇವ ಗೃಹಾಣಾರ್ಘ್ಯಂ ನಮೋಸ್ತುತೆ. ಇಲ್ಲಿ ಅರ್ಘ್ಯವನ್ನು ಕೊಡಲಿಕ್ಕೆ ಎರಡೆರಡು ಮಂತ್ರಗಳನ್ನು ಹೇಳಿದ್ದಾರೆ. ಒಂದು ಮಂತ್ರವನ್ನಾದರೂ ಹೇಳಿ ನಾವು ರುದ್ರದೇವರಿಗೆ ಅರ್ಘ್ಯ ಪ್ರದಾನವನ್ನು ಮಾಡಲೇಬೇಕು. ಇನ್ನು ದ್ವಾದಶ ನಾಮ ಅಂತ ಇದೆ, ರುದ್ರದೇವರ 12 ಹೆಸರುಗಳು. ಆ 12 ಹೆಸರುಗಳನ್ನು ನಾವು ಹೇಳ್ಕೊಳ್ಬೇಕು. ಅಲ್ಲಿ ಮಹಾದೇವ, ಮಹೇಶ್ವರ, ಶಂಕರ, ವೃಷಭಧ್ವಜ, ಕೃತ್ತಿವಾಸ, ಕಾಮಾಂಗನಾಶನ, ದೇವದೇವೇಶ, ಶ್ರೀಕಂಠ, ಹರದೇವ, ಪಾರ್ವತೀಪತಿ ಅಂತ ಹೀಗೆಲ್ಲ ರುದ್ರದೇವರ ಹೆಸರುಗಳನ್ನು ಹೇಳಿ ಕೊನೆಗೆ ಸಮರ್ಪಣೆಯನ್ನು ಮಾಡಬೇಕು. ಅದು ಬಿಲ್ವಪತ್ರೆಯಿಂದ ಅರ್ಚನೆ ಒಂದು. ಮತ್ತೊಂದು ದ್ರೋಣಪುಷ್ಪ ಅಂತ ಇದೆ. ಆ ದ್ರೋಣಪುಷ್ಪ ಹಾಕಿದರೆ ರುದ್ರದೇವರಿಗೆ ತುಂಬ ಪ್ರೀತಿಯಂತೆ. ಇದ್ಯಾವುದು ಇದು ದ್ರೋಣ ಪುಷ್ಪ? ತುಂಬೆ ಹೂವು ಏನಿದೆಯಲ್ಲ ಅದೇ, ಅದಕ್ಕೆ ದ್ರೋಣಪುಷ್ಪ ಅಂತ ಕರೀತಾರೆ. ಆ ತುಂಬೆ ಹೂವನ್ನು ಹಾಕಿ ರುದ್ರದೇವರಿಗೆ ಅರ್ಚನೆ ಮಾಡಿದರೆ ಪೂರ್ಣ ಅವರು ನಮಗೆ ಅನುಗ್ರಹಿಸ್ತಾರೆ. ಪಾರ್ಥಿವಾನಾಂ ಚ ಲಿಂಗಾನಾಂ ಯನ್ಮಯ ಪೂಜನಂಕೃತಂ ತೇನ ಶ್ರೀ ಭಗವಾನ್ ರುದ್ರೋ ವಾಂಛಿತಾರ್ಥಂ ಪ್ರಯಚ್ಛತು ಅಂಥೇಳಿ ನಾವು ಈ ಶಿವರಾತ್ರಿಯ ಕೊನೆಗೆ ನಾವು ಮಾಡಿದ ಎಲ್ಲ ಸತ್ಕರ್ಮಗಳನ್ನು ಆ ರುದ್ರದೇವರಿಗೆ
ಈ ಶ್ಲೋಕ ಹೇಳಿ ಅರ್ಪಣೆ ಮಾಡಿ ವಾಂಛಿತಾರ್ಥಂ, ನಾನು ಬಯಸಿದ ಒಳ್ಳೆ ಅಭೀಷ್ಟ ಫಲಗಳನ್ನು ನನಗೆ ನೀಡಿ ಅಂತ ಅವರ ಬಳಿ ವಿನಮ್ರನಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಕೊನೆಯದಾಗಿ ಶಿವಪಂಚಾಕ್ಷರಿ ಮಂತ್ರ ಜಪಿಸಲೇಬೇಕು. ಓಂ ನಮಃ ಶಿವಾಯ ಓಂ, ಓಂ ನಮಃ ಶಿವಾಯೈ ಓಂ ಅಂತ ಪಾರ್ವತಿ ಮಂತ್ರ. ಹೀಗೆ ಪಾರ್ವತಿ ರುದ್ರ ಇಬ್ಬರ ಮಂತ್ರವನ್ನು ಯಥೇಚ್ಛವಾಗಿ ಜಪಿಸ್ತಾ ಇದ್ದರೆ ಪೂರ್ಣ ಅವರಿಬ್ಬರ ಅನುಗ್ರಹ ಆಗೋದರಲ್ಲಿ ಸಂದೇಹವೇ ಇಲ್ಲ. ಆಚಾರ್ಯರು ಹೇಳಿಕೊಟ್ಟಂತೆ ಈ ಶ್ಲೋಕವನ್ನು ಧ್ಯಾನ ಶ್ಲೋಕ ಹೇಳಬೇಕು ನಾವು. ಮಧ್ವಾಚಾರ್ಯರು ಹೇಳಿದ ಈ ಶ್ಲೋಕ: ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುತ್ ಶುಭ್ರಾಸಿತರಜ ಶ್ಯಾಮಾನ್ಯಸ್ಯ ಮುಖಾನಿತು ಜಠಾವಬದ್ಧೇಂದು ಕಲಹ ಪ್ರಿಯಾಯುಂಗ್ ನಾಗಭೂಷಣ. ಅದಕ್ಕೆ ಅವರು ಎರಡು ನೆನಪಿಸ್ಕೊಂಡು, ನಾಗಭೂಷಣ ಒಂದು ಹಾವನ್ನು ಭೂಷಣವನ್ನಾಗಿ ಹೊಂದಿದ್ದಾನೆ, ಚಂದ್ರನನ್ನು ಇಂದು ಕಲೆಯನ್ನು ತನ್ನ ತಲೆಯಲ್ಲಿ ಧರಿಸಿದ್ದಾನೆ, ಪ್ರಿಯಾಯುಕ್ ಪಾರ್ವತೀದೇವಿಯ ಜೊತೆಗಿದ್ದಾರೆ ಅಂತ. ಇದು ಮಧ್ವಾಚಾರ್ಯರು ಕೊಟ್ಟ ಕೊಡುಗೆ. ರುದ್ರದೇವರ ಚಿಂತನೆಯನ್ನು ಈ ಮಹಾಶಿವರಾತ್ರಿ ದಿವಸ ನಾವು ಹೇಗೆ ಮಾಡಬೇಕು, ಯಾವಾಗ ನಮಗೆ ಆ ಪಂಚಮುಖ ರುದ್ರನ ಅನುಗ್ರಹ ಆಗುತ್ತೆ ಅನ್ನೋದನ್ನು ಈ ಧ್ಯಾನ ಶ್ಲೋಕವನ್ನು ಎಷ್ಟು ಚೆನ್ನಾಗಿ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ವೈಷ್ಣವರು ಮಧ್ವಾಚಾರ್ಯರು ಅಷ್ಟೇ ಶಿವನ ಮೇಲೆ ಯಾವ ರೀತಿ ಜನರು ಭಾವನೆಯನ್ನು ಪಡ್ಕೊಳ್ಬೇಕು, ಯಾವ ರೀತಿ ಚಿಂತಿಸಬೇಕು ಅನ್ನೋದನ್ನು ವೈಷ್ಣವರಾದ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಈ ಅಂಶವನ್ನು ಗಮನಿಸ್ತಾ ನಾವೆಲ್ಲರೂ ಈ ಮಹಾಶಿವರಾತ್ರಿಯ ದಿವಸ ಈ ಎಲ್ಲ ಆಚರಣೆಗಳನ್ನು ಮಾಡಿ ಯಥಾಶಕ್ತಿ ಯಥಾಮತಿಯಾಗಿ ಆ ಮಹಾರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.